ಎಸ್, ನಮಸ್ಕಾರ ವೀಕ್ಷಕರೇ. ಇವತ್ತು ಏನು ಕನ್ನಡ ಚಿತ್ರರಂಗಕ್ಕೆ ಒಂದು ಸುವರ್ಣ ದಿನ ಅಂತಲೇ ಹೇಳ್ಬೋದು. ಕಾಲಘಟ್ಟ ಅನ್ನುವಂಥ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಿನಿಮಾ. ಅಂದಿನ ಕಾಲಕ್ಕೆ ತಕ್ಕಂತೆ ಈ ಸಿನಿಮಾ ಯಾವ ರೀತಿ ಅಂತಂದರೆ 28 ವರ್ಷಗಳ ಹಿಂದೆ ಒಂದು ಜನಜೀವನ ಹೇಗಿತ್ತು, ಯಾವ ಶೈಲಿಯಿತ್ತು, ಆಮೇಲೆ ಇಂದಿನ ಸಂಪ್ರದಾಯಗಳೇನಿತ್ತು ಅದ್ರ ಬಗ್ಗೆ ಅದ್ರ ವಿಶೇಷವಾಗಿ ತಗೊಂಡಿರುವಂಥ ಸಿನಿಮಾ. ಆ ನಿಟ್ಟಿನಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಹಾಗೆ ನಿರ್ಮಾಣ ನಮ್ಮ ಹಳ್ಳಿಯ ರೈತರಾದಂತಹ ಚಿಕ್ಕೇಗೌಡರು ನಿರ್ಮಾಣ ಮಾಡಿರುವಂಥ ಸಿನಿಮಾ ಅದ್ಭುತವಾಗಿ ಬಂದಿದೆ. ಮತ್ತು ಇವತ್ತಿನ ಕಾಲಕ್ಕೆ ಮೊಬೈಲ್ಗಳು ಬಂದು ಯಾವ ರೀತಿ ಜನಜೀವನ ಅಸ್ತವ್ಯಸ್ತ ಆಗಿದೆ, ಆಮೇಲೆ ಯುವಕರು ಯಾವ ರೀತಿ ಮೊಬೈಲಿಂದ ಹಾಳಾಗ್ತಾ ಇದ್ದಾರೆ ಅನ್ನುವಂಥ ಸಾಕಷ್ಟು ಮಾಹಿತಿಯನ್ನು ಯುವ ಪೀಳಿಗೆಗೆ ನೀಡಿದ್ದಾರೆ. ಈ ಸಿನಿಮಾನ ಯಾವಾಗ ಒಂದು ಸಲ ನೋಡಿದ್ರೆ ನಿಮಗೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ ನಮ್ಮ ವಿಷಯ. ಜನಗಳು ಯಾವ ರೀತಿ ಬದಲಾಗಿದ್ದಾರೆ ಮತ್ತು ಇಂದಿನ ಕಾಲದಲ್ಲಿರುವಂಥ ಆ ಕಾಲಘಟ್ಟದಲ್ಲಿ ಹಿರಿಕರ ಸಂಪ್ರದಾಯ, ತಂದೆ ತಾಯಿ ಕೊಡ್ತಿದ್ದಂಥ ಗೌರವ, ಗುರು ಹಿರಿಯರಿಗೆ ಕೊಡ್ತಿದ್ದಂಥ ಗೌರವ, ಊರಿನಲ್ಲಿ ನಡ್ತಕ್ಕಂಥ ಹಬ್ಬ ಹರಿದಿನ ಜಾತ್ರೆ, ಇದ್ರ ಬಗ್ಗೆ ಎಲ್ಲನೂ ಕೂಡ ಒಂದು ಸಂಪ್ರದಾಯಬದ್ಧವಾಗಿ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ತುಂಬ ಚೆನ್ನಾಗಿದೆ. ಪ್ರೇಕ್ಷಕರು ಬಂದು ಈ ಸಿನಿಮಾವನ್ನು ನೋಡಿ ಸ್ವೀಕರಿಸಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈಗಿನ ಕಾಲಘಟ್ಟದಲ್ಲಿ ಹುಡುಗಿರಿಂದ ಬಿದ್ದರೆ ಏನಾಗುತ್ತೆ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹಾಗೆಯೇ ತಾಯಿ ಸೆಂಟಿಮೆಂಟು ತುಂಬ ಅದ್ಭುತವಾಗಿ ಬಂದಿದೆ. ಅದರಲ್ಲೂ ತಂದೆ ಸೆಂಟಿಮೆಂಟಲ್ಲಿ, ಹಾಗೆಯೇ ಕೊರವದಲ್ಲಿ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿಯಲ್ಲೇ ಮೊದಲ ಬಾರಿಗೆ ಈ ಸಿನಿಮಾ ಮಾಡಿರೋದಂಥದ್ದು ಕಾಲಘಟ್ಟ ತುಂಬ ಅದ್ಭುತವಾಗಿ ಬಂದಿದೆ. ಯಾವಾಗಲೂ ಎಲ್ಲರೂ ಹೇಳ್ತಿದ್ದಾರೆ ಒಳ್ಳೆ ಸಿನಿಮಾ ಬಂದಿಲ್ಲ, ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಲ್ಲ ಅಂತ. ಕಾಲಘಟ್ಟ ಸೂಪರ್ ಸಿನಿಮಾ, ಸಖತ್ತಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ, ಇಡೀ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಕಾಲಘಟ್ಟ ಸಿನಿಮಾ. ತುಂಬ ಅದ್ಭುತವಾಗಿದೆ. ಮಿಸ್ ಮಾಡ್ಕೋಬೇಡಿ. ಈ ಕಾಲಘಟ್ಟ ಸಿನಿಮಾನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ತೇನೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಎಂಥ ಹೃದಯದಲ್ಲಿ ಎಂಥ ಒಂದು ಕಟು ಸ್ವಭಾವದ ಒಂದು ಹೃದಯದವನಾದ್ರೂ ಇದರಲ್ಲಿ ಕಣ್ಣೀರು ಹಾಕ್ತಾನೆ. ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ. ಅದರಲ್ಲೂ ಡೈರೆಕ್ಷನ್ ಮಾಡಿದಾರಲ್ಲ, ತುಂಬ ಅವ್ರಿಗಂತೂ ಹ್ಯಾಟ್ಸಪ್. ನಿಜವೂ ಸೂಪರಾಗಿ ಮಾಡಿದ್ದಾರೆ. ಕಾಲಘಟ್ಟಕ್ಕೆ ಆಲ್ ದ ಬೆಸ್ಟ್. ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲವೂ ಇದೆ, ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲ ಥರ ಮೆಸೇಜು ಕೊಟ್ಟಿದ್ದಾರೆ ಒಂದೇ ಮೂವಿಲಿ. ಫುಲ್ ಅಂತ ಈಗಿನದಕ್ಕೆ ತುಂಬ ಚೆನ್ನಾಗಿದೆ. ಈಗ 20 ವರ್ಷದಿಂದ ಫೋನ್ ಇಲ್ಲದೆ ಯಾವ ರೀತಿ ಇದ್ದರು, ಮತ್ತು ಈಗ ಫೋನ್ ಬಂದು ಏನು ಬದಲಾವಣೆ ಆಗಿದೆ, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಒಳ್ಳೊಳ್ಳೆ ನಟರಿದ್ದಾರೆ. ರಮೇಶ್ ಭಟ್ಟು, ಭವ್ಯ ಮತ್ತು ಶೋಭರಾಜು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು ಇದು. ಏಕೆಂದರೆ 20 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದು ತುಂಬ ಮುಖ್ಯವಾಗಿ ಪ್ರಮುಖವಾಗಿ ತೋರಿಸಿದ್ದಾರೆ. ಇದರಿಂದ ಎಫೆಕ್ಟ್ ಏನಾಗಿದೆ, ಇದು ಮುಂದೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಇದನ್ನು ಬದಲಾವಣೆ ಮಾಡೋಕ್ಕೆ ಇದೊಂದು ಕಾಲಘಟ್ಟ ಸಿನಿಮಾ ಒಂದು ಪೊಲೀಸ್ ಸ್ಟಾಪ್ ಇಡಬೇಕು ಅನ್ನೋದು ನಮ್ಮ ಆಸೆ. ತುಂಬ ಚೆನ್ನಾಗಿ ಏನು ಹಾಕಿದ್ರೆ ಮರ್ಯಾದೆ ಕೊಡೋಲ್ಲ, ಬೆಲೆನೂ ಕೊಡೋಲ್ಲ. ಅದನ್ನು ಈಗ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಇವತ್ತು ಹುಡುಗರು ಅರ್ಥ ಮಾಡ್ಕೋತಿಲ್ಲ. ಗಾಂಜಾ ಎಣ್ಣೆ ಇದಕ್ಕೆ ಹೋಯ್ತಾರೆ. ಇವತ್ತು KRS ಆಸ್ಪತ್ರೆ ಹತ್ರ ಸಾವಿರಾರು ಜನ ಅನ್ನ ತಿನ್ಕೊಂಡು ನಿಂತಿರ್ತಾರೆ. ಕಳ್ತನ ಮಾಡ್ಕೊಂತವೆ. ನಮ್ಮ ಜನ ಯಾಕೆ ಅರ್ಥ ಮಾಡ್ಕೊಬೇಕು? ಚೆನ್ನಾಗಿರೋರಿಗೆ ಯಾಕೆ ಕೊಡಬೇಕು? ಒಬ್ಬ ಮುದುಕರಿಗೆ ಮೋಟ್ರಿಗೆ ಕೊಡಲಿ, ಒಬ್ಬ ಮುದುಕರಿಗೆ ಮೋಟ್ರಿಗೆ ದಾನ ಕೊಡಲಿ. ಚೆನ್ನಾಗಿರೋ ದಾನ ಕೊಟ್ಟು ಹಾಳು ಮಾಡ್ತಾರೆ. ಸ್ಟೂಡೆಂಟ್ ಕಾಲೇಜ್ಗಿಂತ ಅಪ್ಪ ಅಮ್ಮ ಕಳಿಸ್ಕೊಡ್ತಾರೆ. ಅವ್ರು ಎಲ್ಲಿ ದೇವಸ್ಥಾನ ಅಲ್ಲಿ ಇಲ್ಲಿ ಹಾಳಾಗೋಯ್ತಾರೆ. ಅದ್ರ ಬಗ್ಗೆ ಪೂರ್ತಿ ಚೆನ್ನಾಗಿ ಬಂದಿದೆ. ಏನೋ ಪರವಾಗಿಲ್ಲ ಅಂದರೆ 90% ಪರವಾಗಿಲ್ಲ. ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಸ್ವಲ್ಪ ಇದೆ. ಅಂದರೆ ಹಿರಿಯವರ ಕಾಲದಲ್ಲಿ ಭಾರಿ ಅವರ ಸಂಪ್ರದಾಯ ಬಿಡಬಾರ್ದು ಅಂತ ಭಾರಿ ಎತ್ತಿ ತೋರವ್ರೆ. ಇದು ಹಿಂದೆ ಈಗ ನಾವೇನು ಮಾಡ್ತಿದ್ದೋ, ನಮ್ಮ ತಾತ ಏನು ಮಾಡ್ತಿದ್ದೋ ಎಲ್ಲ ಇವೆಲ್ಲ ಸಂಪ್ರದಾಯ ಪ್ರಕಾರ ಬರಬೇಕು. ಈಗಿನ ಕಾಲದಲ್ಲಿ ಸಣ್ಣ ಪುಟ್ಟ ತೋರವರಲ್ಲ, ಅದು ಈಗಿನ ಚಟುವಟಿಕೆಯಲ್ಲಿ ಅರ್ಥಕೋಬೇಕು. ಆದರೆ ಜನ ಅರ್ಥಪೂರ್ಣವಾಗಿ ಅರ್ಥಕಂದ್ರೆ ಅವ್ರು ಎಲ್ಲಿಗೋ ಡೆಲ್ಲಿಗೆ ಹೋಗಿ ನೋಡಬೇಕಾಗಿಲ್ಲ. ತಮ್ಮ ಜೀವನ ತಾವು ರೂಪಿಸ್ಕೊಳ್ಬೇಕು ಅಷ್ಟೇ. ಮತ್ತು ಹಳ್ಳಿನಲ್ಲಿ ನಾವು ಕಲ್ತಿರ್ತಕ್ಕಂಥ ಹಳೆ ಪರಂಪರೆಗಳನ್ನು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅಂತ ಮಾತನ್ನ ತೆಗೆದಿರು. ಪರವಾಗಿಲ್ಲಪ್ಪ, ಭಾಳ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಮ್ಮ ಫ್ಯಾಮಿಲಿ ಸೆಂಟಿಮೆಂಟ್, ಲವ್ ಕಾಮಿಡಿ ಎಲ್ಲ ಇದೆ. ಎಲ್ಲ ಬಂದು ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿ ಬಂದಿದೆಯಾ? ಹಾಂ ಹಾಂ ಹಾಂ.
ಇವತ್ತಿನ ತನಕ ಅರ್ಥ ಮಾಡ್ಬಿಟ್ರೆ ಜನ ಅವ್ರ ಮನಸ್ಸು ಕಾಯ್ತಾರೆ. ಹೇಗನ್ಸ್ತು ಸಿನಿಮಾ ನೋಡಿದ್ಮೇಲೆ ನಿಮಗೆ? ಇಲ್ಲ, ಮಕ್ಳು ಭವಿಷ್ಯದ ಬಗ್ಗೆ ಚೆನ್ನಾಗಿ ತೆಗೆದಿದ್ದಾರೆ.